ಜನಸಂಪರ್ಕ ಅಂದ್ರೆ ಜನರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹತ್ತಿರದಲ್ಲಿದ್ದಾರೆ ಅಂತಾನೆ ಹೆಂಗ್ ಸರ್ ನೋಡೋದಿದೆ? ಇಲ್ಲ, ಬೇಸಿಕಲಿ ಇದನ್ನ ಜನಸಂಪರ್ಕ ಅನ್ನಕ್ಕಿಂತ ಜನ ಸಂವಹನ ಅಂತ ಕರಿಬೇಕು. ಇಂಗ್ಲಿಷ್ ಅಲ್ಲಿ ನಾವು ಕಮ್ಯುನಿಕೇಶನ್ ಅಂತ ಕರಿತೀವಿ. ಸಂವಹನ ಅಂದ್ರೆ ಏನು ನೋಡಿ, ಎರಡು ರೀತಿಯಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಸಿದ್ದರಾಮಯ್ಯನವರು ಕೂಡ ಬಹಳ ಪರಿಣಾಮಕಾರಿ ಭಾಷಣಕಾರ, ಡಿ ಕೆ ಶಿವಕುಮಾರ್ ಕೂಡ ಪರಿಣಾಮಕಾರಿ ಭಾಷಣಕಾರ. ಬಟ್ ಯಾವಾಗ ಇದು ಬರುತ್ತೋ ಅಸೆಸ್ಮೆಂಟ್ ಮಾಡಿದಾಗ ಈಗ ಹೈಯೆಸ್ಟ್ ಚರ್ಚೆಯಲ್ಲಿ ಕರ್ನಾಟಕದಲ್ಲಿರೋ ರಾಜಕಾರಣಿ ಯಾರು? ಡಿ ಕೆ ಶಿವಕುಮಾರ್. ಕಾರಣ ಏನು ಅಂದ್ರೆ ಈಸ್ ಆಲ್ರೆಡಿ ವಿಕ್ಟಿಮು, ಅವ್ರು ಕಳ್ಕೊತಾ ಇದ್ದಾರೆ ಅನ್ನೋದು ಒಂದು ಕಡೆ, ಮತ್ತು ಆಪೋಸಿಷನ್ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಇಲ್ಲ, ಡಿ ಕೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಸೊ ಹೆಂಗ್ ಬರುತ್ತೆ ಅಂದ್ರೆ ಈ ಸಂವಹನ ಜನರ ನಡುವೆ ಹೆಚ್ಚು ಚರ್ಚೆ ಆಗ್ತಿರೋದು ಯಾರು ಈ ಕ್ಷಣದಲ್ಲಿ? ಡಿ ಕೆ ಶಿವಕುಮಾರ್. ನಂಬರ್ 8.5. ಎಸ್, 8.5. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಉತ್ತಮ ಭಾಷಣಕಾರನ, ಡಿ ಕೆ ಶಿವಕುಮಾರ್ ಉತ್ತಮ ಭಾಷಣಕಾರನ, ಅದೆಲ್ಲ ಪಾಯಿಂಟ್ ಇಲ್ಲಿ. ಸಂವಹನ ಅಂದ್ರೆ ಜನರ ಬಾಯಲ್ಲಿ ಈ ಕ್ಷಣದಲ್ಲಿ ಯಾರ ಹೆಸರು ಹೆಚ್ಚು ಚಾಲ್ತಿಯಲ್ಲಿದೆ, ಆಬ್ವಿಯಸ್ಲಿ ಇದೆ. ಯಾಕೆ ಅಂದ್ರೆ ಹೆಚ್ಚು ಚಾಲ್ತಿಯಲ್ಲಿರೋದೇ ಅವರು. ಅದಕ್ಕೋಸ್ಕರ ಏನಾಗಿದೆ 8.5 ಮತ್ತು 7.9 ಬಹಳ ಕ್ಲಿಯರ್ ಕಟ್ ಆಗಿ. ಯಾಕೆಂದ್ರೆ ಎರಡನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು ಗುಣ ಸಾಮರ್ಥ್ಯ, ಇನ್ನೊಂದು ಇನ್ಸಿಡೆಂಟ್ಗಳು, ಇನ್ನೊಂದು ಫ್ಯಾಕ್ಟ್ಗಳು. ಈ ಮೂರು ಆಧಾರದ ಮೇಲೆ ನಮ್ಮ ಸೈಂಟಿಫಿಕ್ ಅಸೆಸ್ಮೆಂಟ್ ಆಗುತ್ತೆ. ಸೆಫಾಲಜಿ ಅಂತ 100 ಜನ ಕೇಳ್ಬಿಟ್ಟು ಅಭಿಪ್ರಾಯ ಸಂಗ್ರಹ ಅಲ್ಲ ಇದು, ಕ್ಲಿಯರ್ ಕಟ್ ಸೈಂಟಿಫಿಕ್ ಅಸೆಸ್ಮೆಂಟ್. ನಿನ್ನ ಬಾಡಿ 6 ಅಡಿ ಇದ್ರೆ ನೀನ್ 7 ಅಡಿ, 6 ವರ್ಸಸ್ 7 ಏನ್ ಸೈಂಟಿಫಿಕ್ ಆಗಿ ಹೊರಗಡೆ ಹೇಳ್ತೀವೋ ಒಳಗಡೆದು ಕೂಡ ಅಷ್ಟೇ ಸೈಂಟಿಫಿಕ್ ಆಗಿ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್ ಒಟ್ಟೆ 4 ನಾವು ಹೇಳ್ತೀವಿ. ಓಕೆ. ಸೊ ಈಗ ಯಾವ ರಾಜ್ಯದಲ್ಲಿ ಯಾರ ಹೆಸರು ಬಾಯಲ್ಲಿ ಜಾಸ್ತಿ ಚಾಲ್ತಿಯಲ್ಲಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಬರುತ್ತೆ ಸರ್. ಗ್ರಾಫ್ ಇದನ್ನ ಸ್ವಲ್ಪ ನಾವು ಎಕ್ಸ್ಪ್ಲೇನ್ ಮಾಡ್ಬೋದಾ ನಮಗೆ? ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಇದನ್ನ 4 ಪಿಲ್ಲರ್ ಅಂತ ಕರಿತೀವಿ. ಈ 4 ಪಿಲ್ಲರ್ ಅಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ನೋಡಿದ್ರೆ ಇಲ್ಲಿ A64 ಅಂತ ಏನ್ ಹಾಕಿದ್ದೀರಾ ಹಿಂದ್ಗಡೆ, ಈ A64 ಏನಂದ್ರೆ ಆಟಿಟ್ಯೂಡ್. ಆ ಗ್ರಾಫ್ ನ ಮತ್ತೆ ತಗೊಂಡ್ರೆ ಐ ಕ್ಯಾನ್ ಎಕ್ಸ್ಪ್ಲೈನ್. ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್ ಮತ್ತು ಎಕ್ಸಿಕ್ಯೂಷನ್. ಮತ್ತು ಈ 4 ಸೇರಿಸಿದ್ರೇನೆ ಒಬ್ಬ ವ್ಯಕ್ತಿ. ಅದು ವಿದ್ಯಾ ಇರ್ಬೋದು, ಮಂಜುನಾಥ್ ಇರ್ಬೋದು, ಡಿ ಕೆ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಸರ್ 6 ಸಬ್ಜೆಕ್ಟ್ ಇರುತ್ತೆ ಕ್ಲಾಸ್ ನಲ್ಲಿ, ಓವರ್ ಆಲ್ ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾರೆ ಅಂತ. ಸೂಪರ್ ಪರ್ಫೆಕ್ಟ್. ಸೊ ಇಲ್ಲಿ ನೋಡಿ, ಅಲ್ಲಿ ಆಟಿಟ್ಯೂಡ್ ಅಲ್ಲಿ ಸಿದ್ದರಾಮಯ್ಯ ಇಸ್ ಸ್ಕೋರಿಂಗ್ ಮೋರ್. ಆಪ್ಟಿಟ್ಯೂಡ್ ಅಲ್ಲಿ ಯಾಕೆ ಗೊತ್ತಾ? ಆಪ್ಟಿಟ್ಯೂಡ್ ಅಂದ್ರೆ ನಾವು ಒಂದು ಹೇಳ್ದಂಗೆ ಒಂದು ಗುಣ ಸಾಮರ್ಥ್ಯ, ಇನ್ನೊಂದು ಇನ್ಸಿಡೆಂಟು, ಮತ್ತು ಈಗ ಚಾಲ್ತಿಯಲ್ಲಿರುವಂತ ವಿಚಾರಗಳು. ಇವೆಲ್ಲ ಗಮನದಲ್ಲಿ ತಗೊಂಡಾಗ ಡಿ ಕೆ ಶಿವಕುಮಾರ್ ಆಪ್ಟಿಟ್ಯೂಡ್ ಲೆವೆಲ್ದು ಸ್ಕೋರ್ ಜಾಸ್ತಿ ಇದೆ ಸ್ಲೈಟ್ ಆಗಿ. ಬಟ್ ಅದೇ ಕಮ್ಯುನಿಕೇಶನ್ ಅಲ್ಲಿ ಸಿದ್ದರಾಮಯ್ಯನವ್ರಿಗಿಂತ ಯಾಕೆ 0.6% ಜಾಸ್ತಿ ಇದೆ ಅಂದ್ರೆ ಬಿಕಾಸ್ ಈಗ ಅವರು ಹೆಚ್ಚು ಚಾಲ್ತಿಯಲ್ಲಿದ್ದಾರೆ. ಮತ್ತು ಇನ್ನೊಂದು ನೀವು ಗಮನ ಕೊಟ್ರೆ ಎಕ್ಸಿಕ್ಯೂಷನ್ ಡಿ ಕೆ is scoring more than ಸಿದ್ದರಾಮಯ್ಯ. ಅದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್.